ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ಇದರ ದಶಮ ಸಂಭ್ರಮ ಕಾರ್ಯಕ್ರಮವು ಅಡ್ಯಾರ್ ಗಾರ್ಡನ್ನಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಪ್ರಾಸ್ತಾವಿಕ ಮಾತನಾಡಿದ ಪಟ್ಲ ಫೌಂಡೇಶನ್ನ ಸ್ಥಾಪಕರಾದ ಪಟ್ಲ ಸತೀಶ್ ಶೆಟ್ಟಿಯವರು, ಇಂದು 3 ವೇದಿಕೆಗಳಲ್ಲಿ ನಿರಂತರ ಕಾರ್ಯಕ್ರಮ ನಡೆಯುತ್ತಿದೆ. ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ನಡೆಯಬೇಕಾದರೆ ಕೇಂದ್ರೀಯ ಸಮಿತಿಯ ಪ್ರತಿ ಪದಾಧಿಕಾರಿಗಳು, ಘಟಕದ ಪದಾಧಿಕಾರಿಗಳು ಹಾಗೂ ಸದಸ್ಯರ ಶ್ರಮವಿದೆ ಎಂದರು. ಹೊರಗಡೆ ಎಲ್ಲಾದರೂ ಇದ್ರೆ ನಮ್ಮ ವೇದಿಕೆಯನ್ನು ಸೇರಿಸಿಕೊಳ್ಳಬೇಕು. ಅವರಿಗೂ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ರವಿಶಂಕರ್ ಶೆಟ್ಟಿ ಬಡಾಲಿ ಅವರು ಮತ್ತೆ ನಮ್ಮ ಜೊತೆ ಸೇರಿಕೊಳ್ಳಿಕ್ಕಿದ್ದಾರೆ, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಆನಂತರ ಕೃಷ್ಣಮೂರ್ತಿ ಮಂಜ, ಹೈದರಾಬಾದ್ ಹೋಟೆಲ್ ಸುಪ್ರಭಾತ ಅವರು ಈಗ ತಾನೇ ನಮ್ಮ ಜೊತೆ ಬಂದು ನಮಗೆ ವಿಶ್ ಮಾಡಿ ಅವರಿಗೆ ಅನಿವಾರ್ಯ ಕಾರಣಗಳಿಂದ ಮುಂದುವರಿಸಿದ್ದಾರೆ. ನಮ್ಮ ಆ ವೇದಿಕೆಯಲ್ಲಿ ನಮ್ಮ ಜೊತೆ ಇದ್ರು, ಅವರನ್ನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದಾರೆ. ಆನಂದ್ ಶೆಟ್ಟಿ ನಲ್ಲೂರು ಬಿಚ್ಚರಟ್ಟು, CVP ಸೌತ್ ಈಸ್ಟ್ ಏಷ್ಯಾ, ನೋವೋ ನಾರ್ಡಿಸ್ಕ್ ಸಿಂಗಾಪುರ್, ಸುಮಾರು ದೊಡ್ಡ ಮೊತ್ತವನ್ನು ನಮಗೆ ನೀಡಿ ನಮಗೆ ಸಹಕರಿಸಿದಂತಹ ವ್ಯಕ್ತಿ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಗೌರವಾಧ್ಯಕ್ಷ ಹೇರಂಬ ಇಂಡಸ್ಟ್ರೀಸ್ನ CMT ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿಯವರು ಮಾತನಾಡಿ, ನನಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಭಾಗವಾಗಿರಲು ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ. ಇದಕ್ಕಾಗಿ ಎಲ್ಲ ಪದಾಧಿಕಾರಿಗಳು, ದೇಶ ವಿದೇಶಗಳಲ್ಲಿರುವ ಘಟಕದ ಪದಾಧಿಕಾರಿಗಳಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ ಎಂದರು. ವಿಶೇಷವಾಗಿ ಇವತ್ತಿನ ದಿನ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಸ್ಥಾಪನೆಯಾಗಿ 10ನೇ ವರ್ಷದಲ್ಲಿ ನಾವಿದ್ದೇವೆ. ಇಟ್ ಈಸ್ 10th year. 10ನೇ ವರ್ಷದಲ್ಲಿ ವಿಶೇಷವಾಗಿ ಈ 10 ವರ್ಷದಲ್ಲಿ ನಡೆದು ಬಂದಂಥ ಹಾದಿ ಅದು ಅದ್ಭುತ. ಅದರಲ್ಲೂ ನನಗೆ ಒಂದು ಪಾತ್ರ ಸಿಕ್ಕಿದೆ. ಅದಕ್ಕೆ ಇನ್ನೂ ಅದು ನನಗೆ ಬಹಳಷ್ಟು ಸಂತೋಷ ಕೊಡುವಂತಹ ವಿಷಯ ಅಂದರೆ ಈ ಪಟ್ಲ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನಲ್ಲಿ ಭಾಗವಹಿಸುವಂತಹ ಒಂದು ಸಂದರ್ಭ, ಭಾಗವಹಿಸುವಂತಹ ಶುಭ ಇದು ನನಗೆ ಮೊದಲಿಂದ ಸಿಕ್ಕಿದೆ. ಅದಕ್ಕೆ ಯೋಗ ಸಿಕ್ಕಿದೆ. ಅದಕ್ಕೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಅದು ನಡೆದ ಒಂದು 10 ವರ್ಷದಲ್ಲಿ ಒಂದು ಬೀಜ ಹಾಕಿದಂಥ, 10 ವರ್ಷದ ಹಿಂದೆ ಹಾಕಿದಂಥ ಒಂದು ಬೀಜ ಈಗ ದೊಡ್ಡ ಒಂದು ಹೆಮ್ಮರವಾಗಿ ಬೆಳೆದಿದೆ. ಅದಕ್ಕೆ ಕಾರಣೀಕರ್ತರಾದ ಎಲ್ಲ ದಾನಿಗಳು, ಮುಖ್ಯವಾಗಿ ಅದರ ಪದಾಧಿಕಾರಿಗಳು, ಇವತ್ತು ಪುರುಷೋತ್ತಮನ ಏನೋ ಸಂಪುಟದಿಂದ ಬರಲಿಕ್ಕೆ ಆಗಲಿಲ್ಲ, ಹಾಗೆ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಕಡೆಯ ಘಟಕದ ಪದಾಧಿಕಾರಿಗಳು, ದೇಶ ವಿದೇಶದಲ್ಲಿರುವಂತಹ ಘಟಕಗಳ ಯಕ್ಷಗಾನವು ತುಳುನಾಡಿನಿಂದ ತೊಡಗಿದಂಥ ಯಕ್ಷಗಾನ ಎಷ್ಟೋ 500 ವರ್ಷ ಹಿಂದೆಯೋ ಅದಕ್ಕಿಂತ ಹಿಂದೆ ಆಗಿರ್ಬೋದು ಪ್ರಾರಂಭವಾದಂಥ ನಮ್ಮ ಕುಂಬ್ಳೆ ಎಂದ ಪಾರ್ಟಿಸುಬ್ಬರಿಂದ ಸ್ಥಾಪನೆಯಾದಂತಹ ಯಕ್ಷಗಾನ ಇವತ್ತು ಬಹಳಷ್ಟು ದೊಡ್ಡ ರೀತಿಯಲ್ಲಿ ಬೆಳಗಿ ಬರಲಿಕ್ಕೆ ಕಾರಣ ನಮ್ಮ ಒಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೇನೆ. ದಶಮಾನೋತ್ಸವ ಸಂಭ್ರಮದ ಅಧ್ಯಕ್ಷ ಬರೋಡ ಶಶಿಧರ್ ಶೆಟ್ಟಿಯವರು ಮಾತನಾಡಿ, ಇಲ್ಲಿ ಇಷ್ಟು ಜನರು ಸೇರಿರುವುದು ಪಟ್ಲ ಸತೀಶ್ ಶೆಟ್ಟಿಯವರ ಅಭಿಮಾನದಿಂದ. ನಾವು ದಶಮಾನೋತ್ಸವ ಸಂಭ್ರಮಕ್ಕೆ 10 ಕೋಟಿ ರೂಪಾಯಿ ಒಟ್ಟುಗೂಡಿಸುವ ಉದ್ದೇಶ ಹೊಂದಿದ್ದೆವು. ಆದರೆ ನಿರೀಕ್ಷೆಗೂ ಮೀರಿ 15 ಕೋಟಿ ರೂಪಾಯಿಗೂ ಹೆಚ್ಚು ಸಂಗ್ರಹಗೊಂಡಿದೆ ಎಂದರು. ಹಣ ಉಳಿದವರೇ ಎಲ್ಲ ಪಟ್ಲ ಅಭಿಮಾನಿಗಳಲ್ಲ. ನಮ್ಮ ಜೊತೆಗೆ ವೇದಿಕೆಯ ಮುಂಭಾಗದಲ್ಲಿ ಒಬ್ಬ ಅವರ ದೊಡ್ಡ ಅಭಿಮಾನಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂತ ಕೇಳಿದರೆ, ಒಬ್ಬ ಹೋಟೆಲಿನ ಸಪ್ಲೈಯರ್ ಆಗಿ ಅಲ್ಲಿ ಯಾವಾಗ ಹೋದರೂ ಕೂಡ ನೀವು ಸತೀಶನ ಹೇಳಿದ ಕೂಡಲೇ ಅರ್ಧ ಗಂಟೆ ನಮ್ಮ ಜೊತೆಗೆ ಮಾತಾಡ್ತಾನೆ ಅಂತ ಹೇಳಿದರೆ ಸತೀಶನ ಮೇಲಿನ ಅಭಿಮಾನ ಎಷ್ಟು ಅಂತ ಹೇಳಿ ನಾನು ಬಯಸ್ತೇನೆ. ಇಲ್ಲೇ ನಮ್ಮ ಸಭಾಂಗಣದಲ್ಲಿ ಕೂತ್ಕೊಂಡಿದ್ದಾರೆ. ನಾನೀಗ ನಾನು ಖಂಡಿತವಾಗಿ ಅವರನ್ನು ಮುಂದಿನ ಕಾರ್ಯಕ್ರಮ ವೇದಿಕೆಯಲ್ಲಿ ಕರೀತೇನೆ. ನಾನು ಈ ದಶಮ ಸಂಭ್ರಮಕ್ಕೆ 10 ಕೋಟಿ ವ್ಯವಸ್ಥೆಯನ್ನು ನಾನು ಉಲ್ಲೇಖ ಮಾಡಿದ ಕೆಲವರು ಅನುಭವವನ್ನು ಪಟ್ಟರು. ಯಾಕೆಂತ ಕೇಳಿದ್ರೆ, ಒಂದು ಯಕ್ಷಗಾನಕ್ಕೆ 10 ಕೋಟಿಯ ವ್ಯವಸ್ಥೆ ಮಾಡೋದು ಹೌದಾ ಅಂತ ವ್ಯವಸ್ಥೆಯನ್ನು ಹೇಳಿದಾಗ ನನಗೆ ಗೊತ್ತಿತ್ತು, ಅಲ್ಲಿ ವೇದಿಕೆಯಲ್ಲಿ ಕೂತಲ್ಲ 6-7 ಕೋಟಿ ಅಂತ ಅಲ್ಲೇ ಉಂಟು ಅಂತ ಹೇಳಿ ಉಳಿದದನ್ನು ನಮಗೆ ಮಾಡಲಿಕ್ಕೆ ಇದ್ದದ್ದು. ಈಗ ಇದೇ ವೇದಿಕೆಯಲ್ಲಿ 5-6 ಕೋಟಿ ನಮಗೆ ಇದೇ ವೇದಿಕೆಯಲ್ಲಿ ಕೊಟ್ಟವರು ಇದೇ ವೇದಿಕೆಯಲ್ಲಿ ಇದ್ದಾರೆ. ನಾನು ಬಹಳ ಸಂತೋಷದಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನವನೀತ್ ಅವರು ಇದ್ದಾರೆ ಇಲ್ಲಿ. ಈಗ ದಶಮ ಸಂಭ್ರಮ ಆಗುವಾಗ ಇನ್ನು ಮುಂದೆ ನೀವು ಇದು ದಶಕೋಟಿ ಸಂಭ್ರಮ ಎಂಬ ಹೆಸರಲ್ಲಿ ಕೂಡ ನೀವು ಉಲ್ಲೇಖವನ್ನು ಮಾಡಬೇಕು. ನಮ್ಮ ಏನು ಕಲ್ಪನೆಯನ್ನು ಮಾಡಿದ್ದೇವ 10 ಕೋಟಿ ನಮಗೆ ಬಂದಿದೆ, ಅದಕ್ಕಿಂತ ಮೇಲಾಗಿ ಸುಮಾರು 14 ಕೋಟಿ ರೂಪಾಯಿಯಷ್ಟು ದೇಣಿಗೆ ನಮಗೆ ಬಂದಿದೆ ಅಂತ ಹೇಳಿ ನಾನು ತುಂಬ ಸಂತೋಷವನ್ನು ಪಡ್ತೇನೆ. ನಾನು
ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದರು ಆಶೀರ್ವಚನವನ್ನ ನೀಡಿ ಒಂದು ಸಂಘಟನೆ ಮನಸ್ಸು ಮಾಡಿದ್ದಲ್ಲಿ 10 ವರ್ಷಗಳಲ್ಲಿ ಸಮಾಜಕ್ಕೆ ಯಾವ ಸೇವೆ ಸಲ್ಲಿಸಬಹುದು ಅನ್ನುವುದಕ್ಕೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಉದಾಹರಣೆ ಎಂದರು. 10 ವರ್ಷಗಳಲ್ಲಿ ಅದನ್ನು ಸಾಧಿಸಿ ಇವತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ತನ್ನ ದಶಮ ಸಂಭ್ರಮವನ್ನು ಇವತ್ತಿಲ್ಲಿ ಆಚರಿಸ್ತಾ ಇದೆ. ಯಕ್ಷಗಾನ ರಂಗದ ಮಟ್ಟಿಗೆ, ಯಕ್ಷಗಾನ ಕ್ಷೇತ್ರದ ಮಟ್ಟಿಗೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅನ್ನೋದು ಒಂದು ರೀತಿಯಲ್ಲಿ ನಮಗೊಂದು ಮ್ಯಾಜಿಕ್. ಅದು ಒಂದು ಸಂಸ್ಥೆ ಹೀಗೂ ಒಂದು ಸಾಧನೆಯನ್ನು ಮಾಡಬಹುದಾ ಅಥವಾ ಈ ರೀತಿಯಲ್ಲಿ ಬೆಳಿಬಹುದು ಅನ್ನೋದು ಎಲ್ಲ ಯಕ್ಷ ಕಲಾಭಿಮಾನಿಗಳಿಗೆ ಒಂದು ಬೆರಗಿನ ಸಂಗತಿ. ಅಂಥ ಒಂದು ಮ್ಯಾಜಿಕ್ಗೆ ಕಾರಣಕರ್ತರಾದಂಥ ಇದರ ಮಾಂತ್ರಿಕ ಭಾಗವತರು, ಇದರ ಸಾರಥ್ಯವನ್ನು ವಹಿಸಿದಂಥ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿಯವರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಸಂಸ್ಥೆ ಇನ್ನಷ್ಟು ದೊಡ್ಡ ರೀತಿಯಲ್ಲಿ ಬೆಳೀಲಿ ಅನ್ನೋದಾಗಿ ಶುಭಗಳಿಗೆ ಹಾರೈಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಫಲಾನುಭವಿಗಳಿಗೆ ಸವಲತ್ತುಗಳು ಮತ್ತು ಪಟ್ಲ ಫೌಂಡೇಶನ್ನ ಸ್ಮರಣ ಸಂಚಿಕೆ ಲೋಕಾರ್ಪಣೆಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ಯಕ್ಷಗಾನ ಸಾಧಕಿ ಆರ್ಷಿಯಾ ತನುವಿಟ್ಲ ಅವರನ್ನ ವೇದಿಕೆಯಲ್ಲಿ ಅತಿಥಿಗಳು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಒಡಿಯೂರು ಮಠದ ಮಾತಾನಂದಮಯಿ ಆಳ್ವಾಸ್ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವಾ, ಉದಯ್ ಕುಮಾರ್ ಶೆಟ್ಟಿ ಮುನ್ಯಾಲ್, ಉದ್ಯಮಿ ಕಟೀಲು ದಿವಾಕರ್ ರಾವ್, ಸಂಜೀವಿನಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಸುರೇಶ್ ರಾವ್ ಕಟೀಲು, ಫೌಂಡೇಶನ್ನ ಮಹಾದಾನಿ ಎಂಎಲ್ ಸಾಮಗ, ನಿಟ್ಟಿ ಯೂನಿವರ್ಸಿಟಿಯ ಸತೀಶ್ ಭಂಡಾರಿ, ಕನ್ಯಾನ ರಘುರಾಮ್ ಶೆಟ್ಟಿ, ಸಿಎಸ್ ಸುಭಾಷಚಂದ್ರ ಬೆಹರೆನ್, ಶ್ಯಾಮ್ ಪ್ರಸಾದ್, ಪಳ್ಳಿ ಕಿಶನ್ ಹೆಗ್ಡೆ, ಸಿಎ ಸುರೇಂದ್ರ ಶೆಟ್ಟಿ, ಪೆರ್ಮುದೆ ಅಶೋಕ್ ಶೆಟ್ಟಿ, ಪ್ರೊಫೆಸರ್ ಡಾಕ್ಟರ್ ಮನುರಾವ್, ಕೆರೆಕಟ್ಟೆ ಉದಯ್ ಶೆಟ್ಟಿ, ಪ್ರೀತಂ ಶೆಟ್ಟಿ, ಕೇಂದ್ರೀಯ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಬಾಳಾ ಜಗನ್ನಾಥ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.